ಮೈ ಬಿಲವ್ಡ್ ಚಾರಿಯೇಟರ್ ಎಂಬುದು ಭಾರತೀಯ ಬರಹಗಾರ್ತಿ ಶಶಿ ದೇಶಪಾಂಡೆ ಅವರ ಒಂದು ಸಣ್ಣ ಕಥೆಯಾಗಿದೆ. ಇವರು ತಮ್ಮ ಸಣ್ಣ ಕಥೆಗಳು ಮತ್ತು ಕಾದಂಬರಿಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಅಜ್ಜಿ, ಆರತಿ ಮತ್ತು ಪ್ರೀತಿ ಈ 3 ತಲೆಮಾರುಗಳ ಮಹಿಳೆಯರು ಎದುರಿಸುವ ಸವಾಲುಗಳನ್ನು ಕಥೆಯು ಪರಿಶೋಧಿಸುತ್ತದೆ. ಕಥೆಯನ್ನು ಅಜ್ಜಿಯ ದೃಷ್ಟಿಕೋನದಿಂದ ಹೇಳಲಾಗಿದೆ. ಕಥೆಯು ಅಜ್ಜಿಯ ಪ್ರೀತಿಯೊಂದಿಗಿನ ದಿನಚರಿಯೊಂದಿಗೆ ಪ್ರಾರಂಭವಾಗುತ್ತದೆ. ಇದು ಅವಳಿಗೆ ಸಂತೋಷವನ್ನು ತರುತ್ತದೆ ಮತ್ತು ಅವಳ ದಿನದ ಒಂದು ಆಹ್ಲಾದಕರ ಭಾಗವಾಗಿದೆ. ಪ್ರೀತಿಯ ಉಲ್ಲಾಸ ಮತ್ತು ವಾತ್ಸಲ್ಯ ಅಜ್ಜಿಗೆ ಸಂತೋಷದ ಮೂಲವಾಗಿದೆ. ಪ್ರೀತಿ ಶಾಲೆಗೆ ಹೋದ ನಂತರ ಮನೆಯಲ್ಲಿ ಮೌನ ಆವರಿಸುತ್ತದೆ. ಈ ಮೌನ ಒಮ್ಮೆ ಸ್ನೇಹಪರವಾಗಿದ್ದು ಪ್ರೀತಿ ಪಾತ್ರರ ನೆನಪುಗಳಿಂದ ತುಂಬಿದ್ದರೂ ಆರತಿಯ ಇರುವಿಕೆಯಿಂದ ಬದಲಾಗಿದೆ. ಅಜ್ಜಿ ಆರತಿಯ ಆಳವಾದ ದುಃಖ ಮತ್ತು ಹಿಮ್ಮೆಟ್ಟುವಿಕೆಯನ್ನು ಗಮನಿಸುತ್ತಾಳೆ, ವಿಶೇಷವಾಗಿ ಅವಳ ಪತಿ ಮಾಧವ್ ಅವರ ಮರಣದ ನಂತರ. ಆರತಿಯ ದುಃಖ ಎಷ್ಟು ಆಳವಾಗಿದೆಯೆಂದರೆ ಅವಳು ನಿದ್ರಿಸಲು ಸಹ ಕಷ್ಟಪಡುತ್ತಾಳೆ ಮತ್ತು ನಿರಂತರವಾಗಿ ಧೂಮಪಾನ ಮಾಡುತ್ತಾಳೆ. ಅಜ್ಜಿ ತನ್ನ ಮಗಳಿಗಾಗಿ ತಾನು ಅನುಭವಿಸುತ್ತಿದ್ದರೂ ಆರತಿಯ ನೋವನ್ನು ನಿವಾರಿಸಲು ತನಗೆ ಸಹಾಯ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಭಾವಿಸುತ್ತಾಳೆ. ಕಥೆಯು ಅಜ್ಜಿ ಮತ್ತು ಆರತಿ ನಡುವಿನ ಕಠಿಣ ಸಂಬಂಧವನ್ನು ಬಹಿರಂಗಪಡಿಸುತ್ತದೆ. ಆರತಿ ತನ್ನ ತಂದೆಯ ಆರೋಗ್ಯ ಕ್ಷೀಣಿಸುತ್ತಿರುವ ಬಗ್ಗೆ ಮತ್ತು ಅವರ ಸಾವಿನ ಬಗ್ಗೆ ತನಗೆ ಬೇಗನೆ ಮಾಹಿತಿ ನೀಡದಿದ್ದಕ್ಕಾಗಿ ಅಜ್ಜಿಯ ಮೇಲೆ ಕೋಪಗೊಂಡಿದ್ದಾಳೆ. ಅಜ್ಜಿ ತನ್ನ ಗಂಡನ ಇಚ್ಛೆಗೆ ಬದ್ಧಳಾಗಿ ಆರತಿಗೆ ಹೇಳಲು ಧೈರ್ಯವಿರಲಿಲ್ಲ. ಅಜ್ಜಿ ಆರತಿ ಅವರನ್ನ ಒಬ್ಬ ಜೋಡಿ ವಿಧವೆಯರು ಎಂದು ಹೋಲಿಸಿದ್ದನ್ನು ನೆನಪಿಸಿಕೊಳ್ಳುತ್ತಾಳೆ. ಅವರ ದುಃಖವನ್ನು ವ್ಯಕ್ತಪಡಿಸುವ ವಿಧಾನದಲ್ಲಿನ ವ್ಯತ್ಯಾಸವನ್ನು ಗಮನಿಸುತ್ತಾಳೆ. ಅಜ್ಜಿ ಆರತಿಗೆ ಜೀವನವು ನಿರ್ದಯವಾಗಿದೆ ಎಂದು ನಂಬುತ್ತಾಳೆ. ಅವಳು ತನ್ನ ತಂದೆ ಮತ್ತು ಪತಿ ಇಬ್ಬರನ್ನೂ ಕಳೆದುಕೊಂಡಳು. ಅವಳು ಅವರನ್ನು ಆಳವಾಗಿ ಪ್ರೀತಿಸುತ್ತಿದ್ದಳು. ವಯಸ್ಕರು ಅರಿತಿರುವುದಕ್ಕಿಂತ ಹೆಚ್ಚು ಗ್ರಹಿಸುವ ಪ್ರೀತಿ ಅಜ್ಜಿಯ ಕೋಣೆಯಲ್ಲಿ ಮಲಗಲು ಬಯಸುತ್ತಾಳೆ, ಏಕೆಂದರೆ ಆರತಿ ಅವಳನ್ನು ತಿರಸ್ಕರಿಸುತ್ತಾಳೆ ಮತ್ತು ನಿರಂತರವಾಗಿ ಧೂಮಪಾನ ಮಾಡುತ್ತಾಳೆ. ಅಜ್ಜಿ ಆರತಿಯ ಕಹಿಯನ್ನು ಮತ್ತು ಅವಳು ಹೊರಗೆ ಹೋಗುವಂತಹ ವಿಷಯಗಳಲ್ಲಿ ಸಹ ಸಂತೋಷವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಗಮನಿಸುತ್ತಾಳೆ. ಆರತಿಯ ದುಃಖವನ್ನು ಪರಿಗಣಿಸುವಾಗ ಅಜ್ಜಿ ಪೋಷಕರ ದೋಷದ ಕಲ್ಪನೆಯೊಂದಿಗೆ ಹೋರಾಡುತ್ತಾಳೆ. ಭಾವನಾತ್ಮಕ ಗೊಂದಲದ ಹೊರತಾಗಿಯೂ ಅಜ್ಜಿ ತನ್ನ ದೈನಂದಿನ ದಿನಚರಿಯಲ್ಲಿ ಮತ್ತು ಪ್ರೀತಿಯ ಇರುವಿಕೆಯಲ್ಲಿ ಸಮಾಧಾನ ಮತ್ತು ಅರ್ಥವನ್ನು ಕಂಡುಕೊಳ್ಳುತ್ತಾಳೆ. ಆದಾಗ್ಯೂ ಆರತಿ ಸುತ್ತಮುತ್ತ ಇದ್ದಾಗ ಅವರ ಹಂಚಿಕೆಯ ಸಂತೋಷವು ಸಾಮಾನ್ಯವಾಗಿ ಅಡಗಿಕೊಂಡಿರುತ್ತದೆ. ಒಂದು ನಿರ್ದಿಷ್ಟವಾಗಿ ಕರುಣಾಜನಕ ದೃಶ್ಯ ಸಂಭವಿಸುತ್ತದೆ. ಆರತಿ ಪ್ರೀತಿಯನ್ನು ತನ್ನ ತಂದೆಯ ನೆನಪಿನ ಬಗ್ಗೆ ಕಠಿಣವಾಗಿ ಪ್ರಶ್ನಿಸಿದಾಗ ಪ್ರೀತಿಯನ್ನು ತೊಂದರೆಗೊಳಿಸುತ್ತದೆ. ಅಜ್ಜಿ ಆರತಿಯ ಬಗ್ಗೆ ಕರುಣೆ ಪಡುತ್ತಾಳೆ, ಅವಳು ಸಂತೋಷವನ್ನು ತಪ್ಪಾಗಿ ಪರಿವರ್ತಿಸುತ್ತಾಳೆ ಎಂದು ತೋರುತ್ತದೆ. ಅಜ್ಜಿ ಆರತಿಯ ಸ್ವಯಂ ಕಲ್ಪಿತ ದುಃಖ ಮತ್ತು ಅವಳು ಭೂತಕಾಲಕ್ಕೆ ಅಂಟಿಕೊಂಡಿರುವುದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗದೆ ಅವಳನ್ನು ಎದುರಿಸಿದಾಗ ಕತೆ ಉತ್ತುಂಗಕ್ಕೇರುತ್ತದೆ. ಒಂದು ಶಕ್ತಿಶಾಲಿ ಕ್ಷಣದಲ್ಲಿ ಅಜ್ಜಿ ತನ್ನ ಮೃತ ಪತಿಯ ಛಾಯಾಚಿತ್ರವನ್ನು ಒಡೆದುಹಾಕಿ ಮತ್ತು ಭೂತಕಾಲವನ್ನು ಮತ್ತು ತನ್ನ ಪತಿಯ ಸ್ಮರಣೆಯನ್ನು ಬಿಟ್ಟುಬಿಡಲು ತನ್ನ ಆಸೆಯನ್ನು ತೀವ್ರವಾಗಿ ಘೋಷಿಸುತ್ತಾಳೆ. ಅವಳು ತನ್ನ 25 ವರ್ಷಗಳ ವಿವಾಹದ ನಿಜವಾದ ಸ್ವರೂಪವನ್ನು ಬಹಿರಂಗಪಡಿಸುತ್ತಾಳೆ. ಹೇಳಲಾಗದ ಆಸೆಗಳು, ಬಲವಂತದ ವಿಧೇಯತೆ ಮತ್ತು ಭಾವನಾತ್ಮಕ ವಂಚನೆಯ ಜೀವನವನ್ನು ವಿವರಿಸುತ್ತಾಳೆ. ಮಾಧವ್ ಅವರೊಂದಿಗಿನ ಆರತಿಯ ಸಂತೋಷದ ಸಂಬಂಧದ ಬಗ್ಗೆ ತನಗೆ ಅಸೂಯೆ ಇತ್ತು ಎಂದು ಅವಳು ಒಪ್ಪಿಕೊಳ್ಳುತ್ತಾಳೆ. ಈ ಕಚ್ಚಾ ಬಹಿರಂಗಪಡಿಸುವಿಕೆ ಆರತಿಯನ್ನು ಬೆರಗುಗೊಳಿಸುತ್ತದೆ. ಕಥೆಯು ಆರತಿ ಕೋಣೆಯಿಂದ ಹೊರಹೋಗುವುದರೊಂದಿಗೆ ಮತ್ತು ಪ್ರೀತಿಯ ಅಜ್ಜಿಗೆ ಅಮಾಯಕ ಕರೆ ನೀಡುವುದರೊಂದಿಗೆ ಮುಕ್ತಾಯಗೊಳ್ಳುತ್ತದೆ. ಇದು ಕಥೆಯನ್ನು ವರ್ತಮಾನಕ್ಕೆ ಮತ್ತು ಮೊಮ್ಮಗಳ ಆರಾಮದಾಯಕ ಇರುವಿಕೆಗೆ ಮರಳಿ ತರುತ್ತದೆ.